ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಭಾಳ ಸಂತೋಷ ಆಗ್ತದೆ. ನನಗೆ ಹೊರಗಡೆಗೆ ಮಧು ಬಂಗಾರಪ್ಪ ಅಂತ ಹೇಳಿ ಪರಿಚಯ ಆಗಿದ್ದು ಬಂಗಾರಪ್ಪ ಅವ್ರ ಮಗನಾಗ ಒಂದು ಕಡೆಗಾದರೆ ಇನ್ನೊಂದು ಚಿತ್ರರಂಗದಿಂದ. ಅದಕ್ಕೆ ನಾನು ವಿಶೇಷವಾಗಿ ಚಿತ್ರರಂಗದವರ ಅಧ್ಯಕ್ಷರಿದ್ದಾರೆ, ಎಲ್ಲ ಹಿರಿಯರಿದ್ದಾರೆ, ನಾನು ಹೆಸರು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಭಾಳ ಸಂತೋಷ ಆಗುತ್ತೆ. ನಾನು ಯಾಕೆಂದರೆ ಎಲ್ಲ ರಾಜಕೀಯ ಮಕ್ಕಳು ಚಿತ್ರರಂಗದಲ್ಲಿ ಹೆಸರು ತಗೊಳ್ಳೋದು ಸ್ವಲ್ಪ ಕಷ್ಟ, ಭಾಳ ಕಷ್ಟ ಆಗ್ತದೆ. ಆದರೆ ಮಧು ಬಂಗಾರಪ್ಪ ಇವತ್ತು ಕೂಡ ಆ ಹೆಸರು ತಗೊಂಡಿದ್ದೀನಿ. ಅದಕ್ಕೆ ನನಗೆ ಚಿತ್ರರಂಗದ ಎಲ್ಲ ನೋಡಿದಾಗ ಖುಷಿ. ಈಗ ಅರ್ಜೆಂಟಾಗಿ ಒಂದು ಫಿಲಮ್ ಪ್ರೊಡಕ್ಷನ್ ಮಾಡಬೇಕು ಅಂತ ಆಸೆ. ಈ ಚುನಾವಣೆ ಆದ ತಕ್ಷಣ ಗ್ಯಾರಂಟಿ 100 ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಅದು ನನ್ನ ಪ್ಯಾಷನ್ ಇತ್ತು. ಬಟ್ ರಾಜಕಾರಣಕ್ಕೆ ಬಂದ ಮೇಲೆ ಕೆಲವು ಮರ್ತೋಗ್ಬಿಡ್ತೀವಿ, ನಾವು ಏನು ಮಾಡೋದಕ್ಕಾಗೋದಿಲ್ಲ. ರಾಜಕಾರಣನೇ ಹಾಗೆ ಇರ್ತದೆ ಕೆಲಸದ. ಆದರೆ ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ, ಯಾಕೆಂದರೆ ಅವಶ್ಯಕತೆ ಇದೆ. ಭಾಳ ಹೆಮ್ಮೆ ಅನಿಸುತ್ತೆ ಇವತ್ತು ಗೀತಕ್ಕ ಅವ್ರನ್ನ ಚಿತ್ರರಂಗದ ವತಿಯಿಂದ ಎಲ್ಲ ಪ್ರೊಡ್ಯೂಸರ್ಸ್, ಯಾಕೆಂದರೆ ಎಲ್ಲರಿಗೂ ಹೊಟ್ಟೆಗೆ ಅನ್ನ ಬೇಕು. ಫಿಲಮ್ ಇಂಡಸ್ಟ್ರಿಯಲ್ಲಿ ಅನ್ನ ಕೊಡೋರು ಯಾರು ಅಂದರೆ ಪ್ರೊಡ್ಯೂಸರ್ಸ್, ಅನ್ನದಾತರು ದೊಡ್ಡವ್ರು ಹೇಳ್ತಾರೆ. ಅದಕ್ಕೆ ಅನ್ನದಾತರು ಇವತ್ತು ಮತದಾರರಿಗೆ ಮನವಿ ಮಾಡ್ತಾರಂತ ಹೇಳಿದರೆ ಅದು ಗೀತಕ್ಕ ಅವರಿಗೆ, ನನ್ನ ಅಕ್ಕಂಗೆ. ಅದಕ್ಕೆ ನಿಮಗೆ ವಿಶೇಷವಾಗಿ ನಾನು ಗೌರವನ್ನ ಮತ್ತು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ನನ್ನ ಭಾವ ಶಿವರಾಜ್ ಕುಮಾರ್ ಅವರು ಇದ್ದಾರೆ, ಅವರಿಗೂ ಕೂಡ ಗೌರವ ಕೊಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು, ಮಾಧ್ಯಮ ಮಿತ್ರರೇ, ನಾನು ಒಂದೆರಡು ವಿಚಾರನ ಹೇಳಿ ಭಾಳ ಆದಷ್ಟು ಬೇಗ ಮುಗಿಸ್ತೀನಿ. ಯಾಕೆಂದ್ರೆ ರಾಜಕಾರಣದೊಳಗೆ ಸ್ವಲ್ಪ ನಮಗೆ ಕಮ್ಮಿ ಮಾತಾಡೋದು ಸ್ವಲ್ಪ ಭಾಳ ಕಷ್ಟ. ಅದು ಇತ್ತೀಚಿನ ದಿನಗಳಲ್ಲಂತೂ ಇನ್ನೂ ಜಾಸ್ತಿ ಕಷ್ಟ, ನೀವು ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ಮೈಕ್ ಕೊಟ್ಬಿಟ್ಟಿದ್ದೀರಿ, ನಾನು ಏನು ಮಾಡೋಕ್ಕಾಗಲ್ಲ. ಆದರೆ ಏನು ಮಾತಾಡ್ತೀನಿ ಸಮಯ ಪ್ರಜ್ಞೆದಲ್ಲಿ ಭಾಳ ಕಮ್ಮಿಯಲ್ಲಿ ಮಾತಾಡ್ತೀನಿ. ಮೊದಲೇದಾಗಿ ಮುಂಚೆ 2014ರಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವ್ರು ನಿಂತಿದ್ರು, ಬೇರೆ ಪಕ್ಷದಲ್ಲಿದ್ವಿ. ಅದು ಬೇರೆ ಒತ್ತಡನೂ ಕೂಡ ಇತ್ತು. ಯಾಕೆಂದರೆ ನಾನು ನಮ್ಮ ತಾಯಿಯವ್ರಿಗೆ ಹುಷಾರಿರಲಿಲ್ಲ. ಯಾಕೆಂದರೆ ಸುಮಾರಷ್ಟು ವಿಚಾರಗಳು ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ. ಗೀತಕ್ಕವರು ಒಪ್ಕೊಂಡಿರೋ ದಿವಸ ನಾನು ಇಲ್ಲಿರಲಿಲ್ಲ. ಗೀತಕ್ಕ ಮತ್ತು ಶಿವಣ್ಣವರು ನಮ್ಮ ತಾಯಿಯವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ರು. ನಮ್ಮ ತಾಯಿಯವರಿಗೆ ಆ ಸಂದರ್ಭದಲ್ಲಿ ಆರೋಗ್ಯದ ಸ್ಥಿತಿ ಸರಿ ಇರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಏನಾಗ್ತದೆ, ಯೂಶಲಿ ಯಾರಾಗ್ತಾರೆ, ಈಗಲೂ ಕೂಡ ಮಧು ಬಂಗಾರಪ್ಪ ನಿಲ್ತಾರ, ಗೀತಾ ಶಿವರಾಜ್ ಕುಮಾರ್ ನಿಲ್ತಾರ, ಇನ್ಯಾರೋ ನಿಲ್ತಾರೆ ಅಂತಲೇ ನಿಮಗೆಲ್ಲ ಮನಸ್ಸಲ್ಲಿ ಇತ್ತು. ಅವತ್ತು ಕೂಡ ಇಲ್ಲ ಬಂಗಾರಪ್ಪಾಜಿಯವರ ಮನೆಯವರು ಯಾರು ನಿಲ್ತಾರ, ಇಲ್ಲ ನನ್ನ ದೊಡ್ಡಕ್ಕ ನಿಲ್ತಾರ, ಇಲ್ಲ ಮಧು ಬಂಗಾರಪ್ಪನೇ ನಿಲ್ತಾರ ಅಂತ ಹೇಳಿತ್ತು. ಆ ಸಂದರ್ಭದಲ್ಲಿ ನನಗೆ ಗೊತ್ತಿರಲಿಲ್ಲ. ಶಿವಣ್ಣ ಗೀತಕ್ಕ ಅಮ್ಮನ್ನ ಭೇಟಿ ಮಾಡಕ್ಕೆ ಬಂದಿದ್ರು, ಅವ್ರ ಆರೋಗ್ಯನ ವಿಚಾರಿಸೋದಕ್ಕೆ. ಅಮ್ಮ ಕೇಳ್ತಾರೆ ನಮ್ಮ ತಾಯಿಯವರು, ಇಲ್ಲ ಎಲ್ಲರೂ ಪೇಪರಲ್ಲೆಲ್ಲ ಹೆಸರು ಹಾಕ್ತಾ ಇದ್ದಾರೆ, ನಂದು ಹಾಕ್ತಾ ಇದ್ದಾರೆ ಅಂದರೆ ಅಮ್ಮಂದು, ಮತ್ತು ಗೀತಕ್ಕಂದು ಹಾಕ್ತಾ ಇದ್ದಾರೆ, ಮತ್ತು ಮಧುದು ಹಾಕ್ತಾ ಇದ್ದಾರೆ. ಈಗ ಮಧು MLA ಆಗಿದ್ದಾನೆ, ಮತ್ತೆ ಅವನೇ ನಿಂತ್ಕೊಬಿಡ್ತಾನೆ, ಮತ್ತೆ ಏನು ಅಂತ ಹೇಳಿ. ಶಿವಣ್ಣ ಗೀತಕ್ಕ ಅವರೆಲ್ಲ ಇಲ್ಲ, ಏನು ಪರವಾಗಿಲ್ಲ, ಗೀತಕ್ಕ ನಿಲ್ಲದ್ರೆ ನಿಲ್ಲಿ. ಅದು ಇಟ್ ವಾಸ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್, ಇಟ್ ವಾಸ್ ಜಸ್ಟ್ ಫ್ರಾಕ್ಷನ್ ಆಫ್ ಸುಮ್ಮನೆ. ಯಾಕೆಂದರೆ ಶಿವಣ್ಣ ಅವರಲ್ಲಿ ಆ ಹೃದಯದಲ್ಲಿ ಆ ಕಲ್ಮಶನೇ ಇಲ್ಲ ಶಿವಣ್ಣ ಅವರಿಗೆ ಯಾವತ್ತೂ ಕೂಡ. ಯಾಕೆಂದರೆ ಅವಾಗ ಸ್ವಲ್ಪ ಮಾಧ್ಯಮದಲ್ಲಿ ಬೇರೆ ಬೇರೆ ಮಾತುಗಳು ಬಂತು, ಶಿವಣ್ಣ ಅವರ ಅಭಿಮಾನಿಗಳಿರ್ಬೋದು, ಬೇರೆಯವರು ಕೂಡ. ಯಾಕೆಂದರೆ ಅಲ್ಲಿಗೆ ನಾನು ಮಾತಾಡೋ ಹಕ್ಕು ನನಗಿರೋದಿಲ್ಲ, ಅದು ಶಿವಣ್ಣವ್ರಿಗೆ ಹಿಂದೆ ಇರ್ತದೆ. ನಾನು ಶಿವಣ್ಣವ್ರವರೆಗೂ ಗೀತಕ್ಕ ಶಿವಣ್ಣ ನನ್ನ ಲೈನ್ ಕ್ರಾಸ್ ಮಾಡೋಕ್ಕಾಗಲ್ಲ ನಾನು ಆ ಕಡೆಗೆ. ಆದರೆ ಅವರು ಆ ಸಂದರ್ಭದಲ್ಲಿ ಒಪ್ಕೊಂಡ್ರು. ನಾನು ಆ ಸಂದರ್ಭದಲ್ಲಿ ಹೇಳಿದೆ ಗೀತಕ್ಕ ಅವರಿಗೆ, ಇಲ್ಲ ಸ್ವಲ್ಪ ಕಷ್ಟ ಇದೆ ಆದರೂ ಕೂಡ ಅಂತ ಹೇಳಿ. ಅವಾಗ ಒಂದು ಮಾತು ಹೇಳಿದರು, ಸೋಲಿಲ್ಲದ ಸರ್ದಾರ ಅಂತ ಹೇಳಿದರು. ಆದರೆ ನಾನು ನೆನ್ಪು ಮಾಡಿಕೆ, ಯಾಕೆಂದರೆ ನಾವು ಯಾವತ್ತೂ ಕೂಡ ಕೆಲವು ವಿಚಾರನ ಮುಚ್ಚುಮರೆ ಮಾಡಬಾರ್ದು. ಬಂಗಾರಪ್ಪಾಜಿಯವರು ಅವ್ರ ಜೀವನದಲ್ಲಿ ಲಾಸ್ಟ್ ಚುನಾವಣೆ ಸೋಲ್ತಾರೆ. ಕಾರಣ ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಚುನಾವಣೆ ಅಖಾಡದಲ್ಲಿ ಚರ್ಚೆ ಮಾಡ್ತೀನಿ. ಯಾಕೆಂದರೆ ಮಾಡಬೇಕಾಗ್ತದೆ, ಯಾಕೆಂದರೆ ಈ ವೇದಿಕೆನ ಅದಕ್ಕೆ ಯೂಸ್ ಮಾಡ್ಕೊಳ್ಳೋದಿಲ್ಲ. ಬಂಗಾರಪ್ಪ ಅವ್ರನ್ನ ಇವತ್ತು ಮನೆಯಲ್ಲೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನೆನ್ಪು ಮಾಡ್ಕೊಳ್ತಾರೆ, ಇಡೀ ರಾಜ್ಯದಲ್ಲಿ ನೆನ್ಪು ಮಾಡ್ಕೊಳ್ತಾರೆ. ಇವತ್ತು ಬಂಗಾರಪ್ಪಾಜಿಯವ್ರು ಜೀವಂತವಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇಡೀ ರಾಜ್ಯದಲ್ಲಿ, ಅದು ಫ್ರೀ ಕರೆಂಟ್ ಪಂಪ್ ಸೆಟ್ಟಲ್ಲಿ ಮೋಸ್ಟ್ಲಿ ನೀವೆಲ್ಲ ತೋಟ ಇದೆ ಅಂದರೆ ಅಲ್ಲಿ ಫ್ರೀ ಕರೆಂಟ್ ಅಂದರೆ ಅದು ಬಂಗಾರಪ್ಪ ಅವರ ಕೊಡುಗೆ. ಆಶ್ರಯ ಮನೆ, ಈ ಥರ ಬೇಕಾದಷ್ಟು ಇದ್ದಾವೆ, ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ಗೀತಕ್ಕ ನಿಲ್ಬೇಕಾಯ್ತು. ಅವಾಗ ಹೇಳಿದ್ಲು ಗೀತಾ, ನಾನು ಹೇಳಿದೆ ಸ್ವಲ್ಪ ಕಷ್ಟ ಆಗುತ್ತೆ, ಯೋಚನೆ ಮಾಡು, ನೀನು ಹಚ್ಕೊಳಕ್ಕೆ ಹೋಗ್ಬೇಡ ಅಂತ. ನಮ್ಮ ದೊಡ್ಡಕ್ಕನೂ ಇದ್ರು ಹಾಲಲ್ಲಿ, ನಾನು ನೀನು ಸುಜಾತಕ್ಕ ಕೂತ್ಕೊಂಡಿದ್ವಿ. ಅವಾಗ ಅವಳು ಒಂದೇ ಮಾತು ಹೇಳಿದ್ಲು, ಮಾಮ ಅಂತೀವಿ ನಮ್ಮ ತಂದೆಯವರಿಗೆ, ಮಾಮನ ಕೊನೆ ಸೋಲ್ಕಿಂತ ದೊಡ್ಡದೆ ನನ್ನ ಸೋಲು ಅಂದ್ಲು. ನಾನೇನು ಹೇಳಕ್ ಆಗ್ಲಿಲ್ಲ. ಸರಿ, ಆ ಕಡಕ್ಕೆ ಬಂದ್ವಿ.
ನಿಂತ್ಕೊಂಡ್ವಿ. ಒಳ್ಳೆ ಆಶೀರ್ವಾದ ಮಾಡಿದ್ರು, ಗೆಲ್ಲಕ್ಕಾಗಲಿಲ್ಲ ಚುನಾವಣೆ. ಅದಾದ ಮೇಲೆ ನಾನು ಕೂಡ ಚುನಾವಣೆಯಲ್ಲಿ ನಿಂತೆ. ಮತ್ತೆ ನಾನು ವಿಧಾನಸಭೆಯಲ್ಲಿ ಸೋತೆ 2019ರಲ್ಲಿ. MP ಎಲೆಕ್ಷನಲ್ಲಿ 2 ಸತಿ ನಿಂತೆ, ಮತ್ತೆ ಸೋಲನ್ನು ಅನುಭವಿಸ, ಮತ್ತೆ ಸೋಲು. 8 ಸತಿಯಲ್ಲಿ ಸುಮಾರು ಗೀತಕ್ಕನ ಲೆಕ್ಕ ಸೇರಿದ್ರೆ ನಾನು ಗೆದ್ದಿದ್ದು ಚಿನ್ನಪ್ಪಮ್ಮ 2 ಸತಿ, ಸೋತಿದ್ದು 6 ಸತಿ. ಆದರೆ ಆಸ್ ಎ ಲೀಡರ್ ಮಧು ಬಂಗಾರಪ್ಪ ಇವತ್ತವರೆಗೂ ಸೋತಿಲ್ಲ, ನಾಳೆನೂ ಸೋಲೋದಿಲ್ಲ. ಅದನ್ನ ಮಾತ್ರ ಗ್ಯಾರಂಟಿ. ಯಾಕಂದ್ರೆ ಅದನ್ನ ಕಾಪಾಡ್ತಾನೆ. ಚುನಾವಣೆಯಲ್ಲಿ ಮಾತ್ರ ಒಬ್ಬ ಸೋಲ್ತಾನೆ. ಚುನಾವಣೆಯಲ್ಲಿ ಕಾರಣಗಳು ಬೇಕಾದಷ್ಟು ಇರ್ತವೆ. ಈಗ ನಾನು ತಮ್ಮಲ್ಲಿ, ಯಾಕೆಂದ್ರೆ ಅನ್ನದಾತರಿದ್ದಾರೆ, ಅಭಿಮಾನದಿಂದ ಇವತ್ತು ಹೇಳ್ತಾ ಇದ್ದಾರೆ, ಬಹಳ ಗೌರವದಿಂದ ನಡ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಈ ಮನೆಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಜನರು ಎಷ್ಟು ಪ್ರೀತಿ ಕೊಡ್ತಾರೆ, ಈ ಮನೆಯ ಗೌರವ ಏನು ಅಂತ ಹೇಳಿ ನನಗೆ ಗೊತ್ತಿರೋದ್ರಿಂದ ಈ ಸತಿ ಗೀತಕ್ಕವ್ರನ್ನ ಚುನಾವಣೆಗೆ ನಮ್ಮ ಪಕ್ಷದಿಂದ ನಿಲ್ಲಿಸ್ತಾ ಇರೋದು ಬರೀ ಗೆಲ್ಲಕ್ ಮಾತ್ರನೇ ಹೊರತು ಯಾವುದೇ ಕಾರಣಕ್ಕೂ ಸೋಲೋದಕ್ಕಂತೂ ಅಲ್ಲೇ ಅಲ್ಲ. ಅದನ್ನ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಯಾಕಂದ್ರೆ ನಿಮ್ಮೆಲ್ಲರ ಮನಸ್ಸಲ್ಲಿದೆ ನಾವು ಗೆಲ್ಲೇಬೇಕು. ಅದನ್ನ ನಾನು ಕ್ಲೀನ್ ಆಗಿ. ಆಮೇಲೆ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಧ್ವನಿಯಾಗಿ 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಅದನ್ನ ನೀವು ಬರೆದಿಟ್ಕೊಳ್ಳಿ. ಅದನ್ನ ಯಾವುದೇ ಕಾರಣಕ್ಕೂ ಈ ಸತಿ ಯಾರು ಏನೇ ಬಂದು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರೂ ಅವರ ಗೆಲುವನ್ನ ನಿಲ್ಸೋದಕ್ಕಾಗೋದಿಲ್ಲ. ನಾವು ಅವ್ರನ್ನ ಗೆಲ್ಸ್ಕೊಂಡ್ ಬರ್ತಕ್ಕಂಥ ಜವಾಬ್ದಾರಿಯನ್ನ. ಮತ್ತೆ ಗೆದ್ದ ಮೇಲೆ ಅವರೇ ಆ ಕ್ಷೇತ್ರವನ್ನು ನೋಡ್ತಾರೆ ಹೊರತು ನಾನು ಮೀಡಿಯೇಟರ್ ಅಲ್ಲ. ನಿನ್ನೆ ಭಾಷಣ ಮಾಡಿ ಬಂದಿದ್ದೀನಿ ನಮ್ಮ ಲೀಡರ್ಸಿಗೆ. ಯಾಕೆ ಅಂತ ಹೇಳಿದ್ರೆ, ಮಾನ್ಯ ಸುರ್ಜೇವಾಲ ಅವರು ಲಾಸ್ಟ್ ಟೈಮು ಶಿವರಾಜ್ ಕುಮಾರ್ ಅವರು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಹೋದ ಚುನಾವಣೆಯಲ್ಲಿ ಅವರು ನನಗೆ ಚುನಾವಣೆಗೆ ಪ್ರಚಾರಕ್ಕೆ ಬಂದಿದ್ದು. ಹೋದ ಸತಿ ನನಗೆ ಗೊತ್ತಿರಲಿಲ್ಲ. ನಾನು ಮನೆ ಒಳಗೆ ಬಂದಿದ್ದೆ, ಅವ್ರು ಹೊರಗಡೆ ಮಾಧ್ಯಮಕ್ಕೆ ಹೇಳಿ ಬಂದ್ಬಿಟ್ರು, ಇಲ್ಲ ಈ ಸತಿ ಮಧುಗೆ ಮತ್ತೆ ಭೀಮಣ್ಣ ನಮ್ಮ ತಾಯಿ ತಮ್ಮ ಅವರಿಬ್ರಿಗೂ ನಾನು ಚುನಾವಣೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ರು. ನಾನು ಹೇಳಿರ್ಲಿಲ್ಲ. ಯಾಕೆಂದ್ರೆ ನಾನು ಶಿವಣ್ಣ ಅವ್ರಿಗೆ ಹೇಳಿದೆ. ಯಾಕೆಂದ್ರೆ ಅವರಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವ್ರ ಅಭಿಮಾನಿಗಳಿದ್ದಾರೆ. BJP ಅವ್ರು ಇರ್ತಾರೆ, JDS ಅವ್ರು ಇರ್ತಾರೆ, ಕಾಂಗ್ರೆಸ್ ಅವರು. ಯಾಕೆಂದ್ರೆ ಅದನ್ನ ನಾವು ಮಿಸ್ಯೂಸ್ ಮಾಡಬಾರ್ದು. ಅದು ನನಗೆ ವೈಯಕ್ತಿಕವಾಗಿ ಆಗಲ್ಲ. ಆದ್ರೆ ಶಿವಣ್ಣ ಅವ್ರು ಆಗ್ಲೇ ಅಲ್ಲಿ ಹೇಳಿ ಬಂದ್ಬಿಟ್ಟಿದ್ರು. ನಾನು ಅನ್ಕೊಂಡೆ ಅತ್ಲಾಗ ಅವರೇ ಹೇಳಿರೋದ್ರಿಂದ ನನ್ನ ಪುಣ್ಯ ಭಾಗ್ಯ ಏನು ಮಾಡೋಕ್ಕಾಗಲ್ಲ ಅಂತ. ಅದಾದ್ಮೇಲೆ ನನ್ನ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಮಾನ್ಯ ಖಾರ್ಗೆ ಅವ್ರು ಕೇಳ್ಕೊಂಡ್ರು. ಖಾರ್ಗೆ ಅವರು ಶಿವಣ್ಣವರೆಲ್ಲ ನಾವೆಲ್ಲ ಅಂಕಲ್ ಅಂತ ಇದ್ವಿ. ಯಾಕಂದ್ರೆ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳು ಇರಬೇಕಾದ್ರೆ 2 ಕಣ್ಣು, ಖಾರ್ಗೆ ಅವರು ಮತ್ತೆ ಧರ್ಮ್ ಸಿಂಗ್ ಅವರು. ಅದಕ್ಕೆ ಖಾರ್ಗೆ ಅವರು ಅವ್ರಿಗೆ ಕೇಳಿದ್ರು, ಈಗ ಮಧುವರಿಗೆ ಮಾಡ್ತಾ ಇದ್ದೀರಾ, ನೀವೇನಾದ್ರು ಪಕ್ಷಕ್ಕೆ ಮಾಡೋಕ್ಕಾಗತ್ತಾ ಅಂತ. ಇಷ್ಟ ಇರೋರಿಗೆ, ನಿಮಗೆ ಮನ್ಸಿಗಿರಲ್ಲ. ಯಾಕಂದ್ರೆ ಇವರಿಗೆ ಮಾಡಿ ಅಂತ ಹೇಳೋದಕ್ಕಾಗಲ್ಲ ಶಿವಣ್ಣವರಿಗೆಲ್ಲ. ಆಯ್ತು ಮಾಡ್ತೀನಿ ಅಂತೇಳಿ ಜನರಲ್ ಆಗಿ ಹೇಳಿದ್ರು. ರಾಹುಲ್ ಗಾಂಧಿ ಅವ್ರ ಜೊತೆಗೆ ತೀರ್ಥಹಳ್ಳಿಲಿ ಸ್ಟೇಜು ಶೇರ್ ಮಾಡಿದ್ರು. ಮಾನ್ಯ ಸಿದ್ದರಾಮಯ್ಯವರು ಇಲ್ಲ ಶಿವಣ್ಣ ನನಗೆ ಬಂದು ಕ್ಯಾಂಪೇನ್ ಮಾಡಿ ಅಂದರು. ಅದೇ ರೀತಿ ಸಾಕಷ್ಟು ಜನರು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ, ಗೋಪಾಲ್ ಕೃಷ್ಣ ಬೇಳೂರು ಅವರಿರಲಿ, ಭೀಮಣ್ಣವರು ಇರಲಿ, ಆ ಥರ ಬೇಕಾದಷ್ಟು ಜನರಿಗೆ ಅವರ ಒಂದು ಸಹಕಾರದಿಂದ ಇವತ್ತು ನಾನು ಕೂಡ ಗೆದ್ದಿದ್ದೀನಿ ಅಂದರೆ ಶಿವಣ್ಣವ್ರ ಸಹಕಾರದಿಂದ ಅಂತ ಹೇಳಿದರೆ, ನಮ್ಮ ಭಾವ ಅವರು ಶಿವರಾಜ್ ಕುಮಾರ್ ಅವರಿಂದ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ಸಂದರ್ಭದಲ್ಲಿ ಗೀತಕ್ಕನು ಬಂದರು. ಅವರು ಕೂಡ ಚುನಾವಣೆಯಲ್ಲಿ ಎಲ್ಲ ಪ್ರಚಾರ ಮಾಡಿ ಎಲ್ಲ ಮಾಡಿದರು. ಆದರೆ ಈ ಸತಿ ಚುನಾವಣೆಗೆ ನಿಲ್ತಾ ಇರೋದು ಅವರು ಜನಪ್ರತಿನಿಧಿಯಾಗಿ. ಬಂಗಾರಪ್ಪಾಜಿಯವರು ಆದಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ ಒಳ್ಳೆ ಪ್ರತಿನಿಧಿ ಬೇಕಾಗಿತ್ತು. ಅದಕ್ಕೋಸ್ಕರನೇ ಮಾನ್ಯ ಸುರ್ಜೇವಾಲ ಅವರು ಶಿವಣ್ಣವ್ರ ಮನೆಗೆ ಬಂದು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ. ಯಾಕೆಂದರೆ ನಮ್ಮ ಸರ್ಕಾರ ಬಂದ ಮೇಲೆ ನೀವೆಲ್ಲ ಸಹಕಾರ ಮಾಡಿದ್ರಿ, ತುಂಬ ಪ್ರಚಾರ ಮಾಡಿದ್ರಿ, ಅದಕ್ಕೆ ಧನ್ಯವಾದಗಳು ಅಂತೇಳಿ ಮಾನ್ಯ ಸುರ್ಜೇವಾಲ ಅವರು ನಮ್ಮ ಉಸ್ತುವಾರಿಗಳು ಬಂದಿದ್ರು. ಮನೆಗೆ ಬಂದು ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳಿ ಮತ್ತು ಅವರಿಗೆ ಮನವಿ ಮಾಡಿದ್ರು. ನಮ್ಮ ಕಡೆಯಿಂದ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ನಾನು ನಿಲ್ಲಿಸ್ಬೇಕಂತ ಇದ್ದೀವಿ. ತೀರ್ಮಾನವೂ ಕೂಡ ಆಗಿದೆ. ದಯವಿಟ್ಟು ನೀವೇನು ಹೇಳ್ತೀರಿ ಮಧುವರಿಗೆ ಹೇಳಿ ಕಳಿಸಿ ಅಂತ ನಾವು ಚರ್ಚೆ ಮಾಡಿದ್ವಿ. ಎಲ್ಲ ಆಯಿತು. ಪಕ್ಷ ಅನೌನ್ಸ್ ಮಾಡಲಿ, ನಾವು ಕೇಳೋದು ಬೇಡ. ಯಾಕೆಂದ್ರೆ ಅನೌನ್ಸ್ ಮಾಡಿದ್ಮೇಲೆ ಆಯಿತು ಅಂತ. ಯಾಕೆಂದರೆ ಗೀತಕ್ಕವರು ಶಿವಣ್ಣವರು ಹೇಳ್ತಾರೆ ಏನಂದರೆ, ಫಸ್ಟು ಅವಳು ಬಂಗಾರಪ್ಪ ಅವ್ರ ಮಗಳು, ಅವಳೊಂಥರ ಮಗನೇ ಆ್ಯಕ್ಚುಲಿ. ಹಂಗೆ ನೋಡಿದ್ರೆ ನಾನು ಅವಳು ಭಾಳ ಇದರಲ್ಲೇ ಬಂದಿರೋದು, ನಾವೆಲ್ಲ ಬೆಳೆದಿರೋ ರೀತಿ ನೋಡಿದ್ರೆ ಅವಳು ಒಂಥರ ಆ ರೀತಿಯಲ್ಲೇ. ಸೊ ಬಂಗಾರಪ್ಪ ಅವ್ರ ಮಗಳು ಇರೋದ್ರಿಂದ ಅವ್ರು ಬಂದು ಕೇಳಿದ್ದಾರೆ, ಈ ಪಕ್ಷದಿಂದ ನಿಲ್ಲಿಸಿದ್ದಾರೆ. ನಾನು ಒಂದು ವಿಶ್ವಾಸವನ್ನು ಪ್ರೊಡ್ಯೂಸರು ಅನ್ನದಾತರಿಗೆ ನಾನು ವಿಶ್ವಾಸ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಏನು ರಾಜಕಾರಣದೊಳಗೆ ಗೆದ್ದಾದ್ಮೇಲೆ ಜನರ ಸೇವೆ ಏನು ಮಾಡಬೇಕು ಅದನ್ನು 100ಕ್ಕೆ 100 ನಿಮ್ಮ ಅಭಿಮಾನ, ನಿಮ್ಮ ವಿಶ್ವಾಸ ಏನಿವತ್ತು ಗೀತಕ್ಕ ಅವರಿಗೆ ಆ ಬೆಂಬಲವನ್ನು ಸೂಚಿಸಿದ್ರಿ, ನಿಮಗೆ 100ಕ್ಕೆ 100 ಅವರು ಒಳ್ಳೆ ಜನಪ್ರತಿನಿಧಿಯಾಗಿ ನಿಮ್ಮ ವಿಶ್ವಾಸ ಮತ್ತು ಗೌರವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಸಂಸದರಾಗಿ ಜೂನ್ 4ನೇ ತಾರೀಕು ಗೆದ್ದು ಆ ಕೆಲಸವನ್ನು 100ಕ್ಕೆ 100 ಮಾಡ್ತಾರೆ. ಆ ವಿಶ್ವಾಸವನ್ನು ನಾವು ತಗೊಳ್ತೀವಿ. ನಾನೊಬ್ಬ ಸಚಿವನಾಗಿ, ಯಾಕೆಂದರೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ಶಿಕ್ಷಣ ಸಚಿವ,
ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಇಲಾಖೆ ನಂದು. ಸುಮಾರು 76,000 ಶಾಲೆ ಬರುತ್ತೆ. ನಾನು ಫಸ್ಟ್ ಟೈಮ್ ಮಿನಿಸ್ಟ್ರು. ಈಗ 9 ತಿಂಗಳು ಮಾತ್ರ ಆಗಿದೆ ನಾನು ಮಿನಿಸ್ಟರ್ ಆಗಿ. 9 ತಿಂಗಳು 10 ತಿಂಗಳು ಆಗ್ತಾ ಬಂತು. 76,000 ಶಾಲೆಗಳಿದ್ದಾವೆ. 1,20,00,000 ಮಕ್ಕಳು ನನ್ನ ಇಲಾಖೆಯಲ್ಲಿ ಓದ್ತಾ ಇದ್ದಾರೆ. ಬರೀ 4 ಲಕ್ಷ ಸರ್ಕಾರಿ ನೌಕರಿದ್ದಾರೆ. ಸರ್ಕಾರನ 3 ಭಾಗ ಮಾಡಿದರೆ 1 ಭಾಗ ನಂದು. 37,000 ಕೋಟಿ ಖರ್ಚು ಮಾಡ್ತಾ ಇದ್ವಿ ಹೋದ ವರ್ಷ. ಈ ಸತಿ ಮಾನ್ಯ ಸಿದ್ದರಾಮಯ್ಯ ಅವರು 44,417 ಕೋಟಿ ನನ್ನ ಇಲಾಖೆಗೆ ಹೈಯೆಸ್ಟ್ ದುಡ್ಡು ಕೊಟ್ಟು ವಿಶ್ವಾಸವನ್ನು ಇಟ್ಟು ಕೆಲಸ ಮಾಡ್ತಾರೆ. ಅದು ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ನನ್ನ ಗೆಲುವು ಸಂದರ್ಭದಲ್ಲೂ ಕೂಡ ಗೀತಕ್ಕ ಬಂದು ನೀನಾಗಲೇ ಮಿನಿಸ್ಟರ್ ಆಗಿದೆಯಾ, ಇಂಥದ್ದನ್ನ ಅನುಷ್ಠಾನ ಮಾಡು ಅಂತ ಹೇಳಿ ನಾ ಗೆದ್ದಿರೋ ದಿವಸನೇ ನಾ ಮಿನಿಸ್ಟರ್ ಆದಮೇಲೆ ಅವತ್ತೇ ವೇದಿಕೆ ಮೇಲೆ ಹೇಳಿದ. ಅವಳು ಹೇಳಿದ ಈಗಾಗಲೇ ಅನುಷ್ಠಾನ ಮಾಡಿಬಿಟ್ಟಿದ್ದೀನಿ. ಇಬ್ಬರ ಅಕ್ಕನೂ ಒಂದೊಂದು ಕೇಳ್ಕೊಂಡಿದ್ರು. ಅವರಿಬ್ಬರದು ಕೂಡ ಅವ್ರು ಏನಂದ್ರೆ ಅರ್ಥ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗೆಲ್ಲದು ಸೋಲದು ಅಧಿಕಾರ ಬರುತ್ತೆ ಹೋಗುತ್ತೆ ಎಲ್ಲ. ಅಧಿಕಾರ ಸಿಕ್ಕಾಗ ಸೇವೆ ಮಾಡಬೇಕು ಅನ್ನೋದು ಮನೋಭಾವನೆ ಇರಬೇಕಾಗತ್ತೆ. ಅಧಿಕಾರ ತಗೊಂಡು ದುರಾಂಕಾರದಿಂದ ಇರ್ತಕ್ಕಂಥದ್ದಲ್ಲ, ಇಲ್ಲ ಬೇರೆ ಬೇರೆ ಹಾದಿಗೆ ಹೋಗ್ತಕ್ಕಂಥದ್ದಲ್ಲ. ಅದನ್ನ ನಾನು ವಿಶ್ವಾಸ ಕೊಡ್ತೀನಿ. ಯಾಕೆಂದ್ರೆ ನನಗೆ ತುಂಬಾ ಗೊತ್ತು. ಯಾಕೆಂದ್ರೆ ಗೀತಕ್ಕವರು ಶಿವರಾಜ್ ಕುಮಾರ್ ಅವರ ಧರ್ಮಪತ್ನಿ. ಅವರ ಹಿಂದೆ ಇರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಗೌರವನ್ನ ಯಾವುದೇ ತರದ ಚ್ಯುತಿ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ರಾಜಕಾರಣವನ್ನ ಗೀತಾ ಶಿವರಾಜ್ ಕುಮಾರ್ ಅವರು ಮಾಡ್ತಾರೆ. ಬಂಗಾರಪ್ಪಾಜಿಯವರ ಹೆಸರನ್ನ ಉಳಿಸ್ತಾರೆ, ಶಿವರಾಜ್ ಕುಮಾರ್ ಅವರ ಹೆಸರನ್ನು ಉಳಿಸ್ತಾರೆ, ನಿಮ್ಮ ವಿಶ್ವಾಸವನ್ನು ಕೂಡ ಉಳಿಸ್ತಾರೆ. ಆಮೇಲೆ 100ಕ್ಕೆ 100 ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತದಲ್ಲಿ. ಆಮೇಲೆ ಗೀತಕ್ಕವ್ರನ್ನ ನಿಲ್ಲಿಸ್ತಾ ಇರೋದು ನಾವು ಗೆಲ್ಲಕ್ಕೆ ಮಾತ್ರನೇ ಹೊರತು ಬೇರೆದಲ್ಲ. ಮತ್ತೆ ನಾ ಪದೇ ಪದೇ ಹೇಳ್ತಾ ಇದ್ದೀನಿ, ಅವ್ರು ಗೆಲ್ತಾರೆ. ಅವರೇ ಸ್ವಂತ ಶಕ್ತಿ ಮೇಲೆ ಅವರು ಕೆಲಸವನ್ನು ಕೂಡ ಮಾಡ್ತಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ಇಡೀ ರಾಜ್ಯದ ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಧ್ವನಿಯಾಗಿ ಇರ್ತಾರೆ. ವಿಶೇಷವಾಗಿ ನಿಮ್ಮ ಏನು ಫಿಲಂ ಇಂಡಸ್ಟ್ರಿಗೂ ಕೂಡ ಅವರು ಧ್ವನಿಯಾಗಿರ್ತಾರೆ. ನಾನು ಕೂಡ ಹೆಸರು ಮತ್ತೆ ನಾನು ಕೂಡ ನಮ್ಮ ಮೇನ್ ಬ್ರೆಡ್ ಅಂಡ್ ಬಟರ್ ಏನು ಅಂತ ಹೇಳಿದ್ರೆ ನನಗೂ ಕೂಡ ಫಿಲಂ ಇಂಡಸ್ಟ್ರಿ, ಆಕಾಶ್ ಆಡಿಯೋ ಸ್ಟುಡಿಯೋ ಇವತ್ತು ಕೂಡ ಅದು ಶಾಶ್ವತವಾಗಿರ್ತದೆ ನನಗೆ ಗೊತ್ತಿದೆ. ಮತ್ತೆ ಅದನ್ನ ಬೆಳೆಸ್ಬೇಕು. ಮತ್ತೆ ಮಧ್ಯ ಸ್ವಲ್ಪ ನಾನು ರಾಜಕಾರಣಕ್ಕೆ ಬಂದು ಬೇರೆ ಬೇರೆ ಇದೆ. ಆದರೆ ಆ ಗೌರವನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಮತ್ತೆ ವಿಶೇಷವಾಗಿ ನನಗೆ ನನ್ನ ಅಕ್ಕನಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಹಕಾರ ಕೊಡ್ತಾ ಇದ್ದೀರಾ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಎಲ್ಲ ನಮ್ಮ ನಿರ್ಮಾಪಕರ ಸಂಘದ ಎಲ್ಲರಿಗೂ ಕೂಡ. ಅವರು ಯಾಕಂದ್ರೆ ನಿರ್ಮಾಪಕರು ಅಂತ ಹೇಳಿದ್ರೆ ಅವರೊಂಥರ ದೇವ್ರ ಸ್ಥಾನದಲ್ಲಿ ಇರೋದ್ರಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಏನು ಸಹಕಾರಕ್ಕೆ ಕೈ ಮುಗಿದು ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ.